ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ BPL ರೇಷನ್ ಕಾರ್ಡ್ ಬಗ್ಗೆ. ನಿಮಗೂ ಕೂಡ ಗೊತ್ತಿದೆ, ಲಕ್ಷಾಂತರ BPL ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಿದೆ. ಹಾಗೆ BPL ಇರೋ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಕಸ್ಮಾತ್ ಏನಾದ್ರೆ ನಿಮ್ಮದು BPL ಕಾರ್ಡ್ ಅರ್ಹರಿದ್ರು ಕೂಡ ಅಕಸ್ಮಾತ್ ಮಿಸ್ ಆಗಿ ನಿಮ್ದು APLಗೆ ವರ್ಗಾವಣೆ ಆಗಿದೆ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಬಟ್ ಇವಾಗ ಅದೇನು ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಲಾಸ್ಟ್ ಡೇಟ್ ಮುಗ್ದೋಗಿದೆ. ಸೊ ಹಾಗಾಗಿ ಹೇಳೋದು, ಗೌರ್ಮೆಂಟಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನೀವು ಫಾಲೋ ಮಾಡಬೇಕು. ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೇನೆ ಅದರಿಂದ ಬರುವಂತಹ ಬೆನಿಫಿಟ್ಸ್ ಎಲ್ಲ ಸಿಗೋದಿಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ದು ಏನಾದ್ರು APLಗೆ ಕನ್ವರ್ಟ್ ಆಗಿತ್ತು ಅಂತಂದರೆ ಮತ್ತೆ ಇವಾಗ ಚೇಂಜ್ ಮಾಡ್ಕೊಳಕ್ಕೆ ಆಪ್ಷನ್ ಇಲ್ಲ. ಇವಾಗಂತೂ ಏನೂ ಆಪ್ಷನ್ ಡೇಟ್ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತಲೂ ಏನೂ ಬಂದಿಲ್ಲ. ಬಟ್ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಅಕಸ್ಮಾತ್ ಏನಾರ ಲಾಸ್ಟ್ ಡೇಟ್ ಮತ್ತೆ ಏನಾರ ಚೇಂಜ್ ಮಾಡಿದ್ದಾರೆ, ಇನ್ನೂ ಕೂಡ ಕಾಲಾವಕಾಶ ಇದೆ ಅಂತಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಅಕಸ್ಮಾತ್ ನಿಮ್ಮದು ಅರ್ಹರಿದ್ರು ಕೂಡ APLಗೆ ಕನ್ವರ್ಟ್ ಆಗಿದೆ ಅಂದರೆ ಈಗೇನೂ ಆಪರ್ಚುನಿಟಿ ಇಲ್ಲ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಅಕಸ್ಮಾತ್ ಏನಾರ ನೀವು ಯಾವುದೋ ಒಂದು ಯೋಜನೆಗೆ ಅಪ್ಲೈ ಮಾಡಿದರೆ ಇದರಿಂದ ಹಣ ಬರ್ತಾ ಇಲ್ಲ ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟು. ಈ ಗೃಹಲಕ್ಷ್ಮಿ ಆಗಿರ್ಬೋದು, ಯಾಕಂದರೆ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ಅಥವಾ APLಗೆ ವರ್ಗಾವಣೆ ಆಗಿದ್ದರೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ನಿಮಗೆ. ಯಾರ ಚೇಂಜ್ ಆಗಿದೆ, ಕ್ಯಾನ್ಸಲ್ ಮಾಡಿದ್ದೀವಿ ಅಥವಾ APLಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಯಾವುದೇ ರೀತಿ ಮೆಸೇಜ್ ಬರಲ್ಲ. ನೀವು ಎಲ್ಲಿ ಪ್ರತಿ ತಿಂಗಳು ಹೋಗಿ ರೇಷನ್ ತೊಗೊಳ್ತೀರಾ, ಡಿಪೋನಲ್ಲೂ ಕೂಡ ನಿಮಗೆ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಯಾರ್ದೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ. ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಬೋದು. ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಿಮ್ಮದು ಕ್ಯಾನ್ಸಲ್ ಆಗಿದೆಯಾ, ಏನಕ್ಕೆ ಕ್ಯಾನ್ಸಲ್ ಆಗಿದ್ದರೆ ಅಕಸ್ಮಾತ್ ರೀಸನ್ ಕೂಡ ಕೊಟ್ಟಿರ್ತಾರೆ, ಯಾವ ರೀಸನ್ನಿಂದ ಕ್ಯಾನ್ಸಲ್ ಮಾಡಿದ್ದೀವಿ. ಅಕಸ್ಮಾತ್ ನೀವು ಟ್ಯಾಕ್ಸ್ ಪೇಯರ್ಸ್ ಅಂತನಾ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಿ ಅಂತನಾ ಅಥವಾ ನೀವು ಕಂಟಿನ್ಯೂಸ್ 6 ಮಂತ್ಸಿಂದ ರೇಷನ್ ತೊಗೊತಾ ಇಲ್ಲ ಅಂತನಾ, ವಿತ್ ರೀಸನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ತಿರ್ಬೇಕು. ಇವಾಗ ಮುಗ್ದೋಗಿದೆ ಲಾಸ್ಟ್ ಡೇಟು. ಅಕಸ್ಮಾತ್ ಏನಾದರೂ ಎಕ್ಸ್ಟೆನ್ಷನ್ ಮಾಡಿದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. 7 ಲಕ್ಷ ಹತ್ರ ಅಪ್ಲಿಕೇಶನ್ ಬಂದಿದೆಯಂತೆ, ಈ ಥರ APLಗೆ ಕನ್ವರ್ಟ್ ಆಗಿದೆ ಅಂತ. ಸೊ ಇವಾಗ ಅದೆಲ್ಲ ಯಾರೆಲ್ಲ ಅಪ್ಲೈ ಮಾಡಿದರೆ ಅವ್ರದ್ದೆಲ್ಲ ಈಗ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನಿಜವಾಗ್ಲೂ ನೀವು ಅರ್ಹರಿದ್ದೀರಾ BPL ಕಾರ್ಡ್ ಹೋಲ್ಡರ್ಸ್ಗೆ ಅಂತಂದರೆ ಮತ್ತೆ ನಿಮಗೆ BPL ಕಾರ್ಡ್ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಭಯ ಪಡುವಂಥ ಅಗತ್ಯ ಇಲ್ಲ. ಅಕಸ್ಮಾತ್ ಯಾರಿಗೆಲ್ಲ ಗೊತ್ತಿರಲಿಲ್ಲ ಅಪ್ಲೈ ಮಾಡೋಕ್ಕೆ ಅಥವಾ ನೀವು ನೋಡಿಕೊಂಡೇ ಇರಲಿಲ್ಲ ಅಂದರೆ ನಿಮ್ಗೆ ಏನಾರ ಮತ್ತೆ ಹೊಸ ಡೇಟ್ ಅನೌನ್ಸ್ ಮಾಡೋದು ಅಥವಾ ನಿಮ್ಗೆ ಏನಾರು ಇನ್ನೊಂದ್ಸತಿ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ತಿದ್ದುಪಡಿಗೂ ಕೂಡ ಅವಕಾಶ ಇದೆ. ಇವಾಗ APL BPL ಅಂತ್ಯೋದಯ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಆಹಾರ ಕರ್ನಾಟಕ ಒನ್ ಗ್ರಾಮ ಒನ್ ಕೇಂದ್ರಗಳಲ್ಲಿ ಹಾಗೆ ಸೈಬರ್ ಸೆಂಟ್ರಲ್ಲೂ ಕೂಡ ಈ ಸತಿ ಅವಕಾಶ ಕೊಟ್ಟಿದ್ದಾರೆ ತಿದ್ದುಪಡಿಗೆ. ಅಕಸ್ಮಾತ್ ನೀವು KYC ಮಾಡಿಸ್ಬೇಕು ಅಂದರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಹಾಗೆ ನಿಮ್ಮ ಹತ್ರ ಏನಾದ್ರು ಶ್ರಮ ಕಾರ್ಡ್ ಇತ್ತು ಅಂತಲೇ ಹೊಸ BPL ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇವು ಮೂರಕ್ಕೂ ಕೂಡ ನಿಮಗೆ ಮಾರ್ಚ್ ಲಾಸ್ಟ್ವರೆಗೂ ಕೂಡ ಅವಕಾಶ ಇದೆ. 2026 ಮಾರ್ಚ್ ಎಂಡಿಂಗ್ವರೆಗೂ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಅವಕಾಶ ಇದೆ. ಸೊ ಹಂಗಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಏನೇ ತಿದ್ದುಪಡಿ ಅಥವಾ KYC ಇದ್ದರೂ ಮಾಡಿಸ್ಕೊಂಬಿಡಿ. ಲಾಸ್ಟ್ ಡೇಟ್ ಹತ್ರ ಹೋಗಿ ಮಾಡಿಸ್ಕೊಳಕ್ಕೆ ಹೋದರೆ ಸರ್ವರ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದೊಂದೇ ಅಂತಲ್ಲ, ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಿರ್ತೀನಿ. ತಕ್ಷಣ ಹೋಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಹೆಲ್ಪ್ ಆಗೋದು. ತುಂಬ ದಿನ ಟೈಮ್ ಇದೆ ಬಿಡು, ಇಲ್ಲ ಲಾಸ್ಟ್ ಹತ್ರ ಇದ್ದಾಗ ಹೋಗಿ ಮಾಡಿಸೋಣ ಅಂದರೆ ಸರ್ವರ್ ಸಮಸ್ಯೆ ಬಂದೇ ಬರುತ್ತೆ. ಯಾಕಂದರೆ ನೀವು ಒಬ್ಬರೇ ಅಲ್ಲ ಎಲ್ಲ ಕಡೆಯಿಂದ ಎಲ್ಲರೂ ಅಪ್ಲೈ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಥವಾ ಏನೇ ಒಂದು ಅಪ್ಡೇಟ್ ಬಂದ ಕೂಡಲೇ ಮಾಡಿಸ್ಕೊಂಡ್ಬಿಟ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡೋಣ ಅದ್ರ ಬಗ್ಗೆ ಮತ್ತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಇದೇ ಥರ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.